ಒಳ್ಳೆತನಕ್ಕೆ ಬೆಲೆ ಕೊಡುವಂಥ ಮಣೆ ಹಾಕುವಂಥ ಕ್ಷೇತ್ರ. ಸಹಜವಾಗಿ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದ್ದೀನಿ. ರಾಜ್ಯದ ನಾಯಕರಿದ್ದಾರೆ, ಮತ್ತೆ ಹಿಂದೂ ಹುಲಿ ಬೇರೆ ಇದ್ದಾರೆ. ಅವರು ಎಲ್ಲಿ ಬೇಕಾದ್ರೆ ನಿಲ್ಬಹುದು. ನಾನು ಯಾವ ಊರಿಗೂ ಹೋಗಕ್ಕಾಗಲ್ಲ. ಇರೋದು ಒಂದೇ ಊರು, ನಂದು ಹುಟ್ಟೂರು ಇದು. ಇಲ್ಲೇ ನಾನು ಓಡಾಟ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಇದೀಗ ಚುನಾವಣೆ 2028ಕ್ಕೆ ಇರೋದು ಇನ್ನು ಈಗಷ್ಟೇ 2.5 ವರ್ಷ ಕಂಪ್ಲೀಟ್ ಆಗಿ ಇನ್ನು ಕಾಲಿಡ್ತಾ ಇದೆ. ಇನ್ನು 2.5 ವರ್ಷ ಬಾಕಿ ಇರುವಂತೆ ಇದೀಗ ಈ ಕ್ಷೇತ್ರ ನಂದು ಇದು ಟ್ರೈನ್ ಸೀಟ್ಗೋಸ್ಕರ, ಈ ಬಸ್ಸು ಸೀಟ್ಗೋಸ್ಕರ ಈ ಟವಲ್ಗಳನ್ನ ಹಾಕ್ಬಿಡ್ತಾರೆ, ಕರ್ಚೀಫು ಟವಲ್ ಹಾಕೋ ಕುತ್ಕೊಂಡ್ಬಿಡ್ತಾರಲ್ಲ, ಆ ರೀತಿ ಈ ಕ್ಷೇತ್ರ ನಂದು ಅಂತೇಳಿ ಈಗಾಗಲೇ ಕಿತ್ತಾಟ ಎಲ್ ನಾಗೇಂದ್ರ ಅವರ ನಡುವೆ ಮತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವರ ನಡುವೆ, ಚಾಮರಾಜ ಕ್ಷೇತ್ರದ ಮಾಜಿ ಶಾಸಕರಾದಂಥ ಎಲ್ ನಾಗೇಂದ್ರ ಅವರ ನಡುವೆ ಇದೀಗ ಕ್ಷೇತ್ರವಾರು ಬಿಗ್ ಫೈಟ್ ಇದೀಗ ಶುರುವಾಗಿರುವಂಥದ್ದು. ಒಂದು ಕಡೆ ಹೈಕಮಾಂಡ್ JDS ಮತ್ತು BJPಯ ರಾಜ್ಯ ನಾಯಕರ ನಡುವೆ ಈ ಮೈತ್ರಿಯ ನಡುವೆ ಒಂದು ರೀತಿ ಟೆನ್ಷನ್ ಶುರುವಾಗಿರುವಂತೆ, ಲೋಕಲ್ ಬಾಡಿ ಎಲೆಕ್ಷನ್ಗೆ ಟೆನ್ಷನ್ ಶುರುವಾಗಿರುವಂಥ ಹೊತ್ತಲ್ಲಿ ಇದೊಂದು ರೀತಿ ಸಮಸ್ಯೆ ಇದೀಗ ಕಾಡ್ತಾ ಇರುವಂಥದ್ದು. ಆ ಮೂಲಕ ನೋಡೋದಾದ್ರೆ ಕಾಂಗ್ರೆಸ್, JDS, BJP ಮೂರು ಪಕ್ಷಕ್ಕೂ ಕೂಡ ಬೇರೆ ಬೇರೆ ಅಭ್ಯರ್ಥಿಗಳು, ಆಕಾಂಕ್ಷಿಗಳು ಒಂದು ರೀತಿ ಕಿತ್ತಾಟ ಆಡೋದಕ್ಕೆ ಪ್ರತಾಪ್ ಸಿಂಹ ಎಲ್ ನಾಗೇಂದ್ರ ಅವರೇ ಒಂದು ರೀತಿ ಓಪನಿಂಗ್ ಸೆರೆಮನಿ ಮಾಡಿರುವಂತೆ ಕಾಣ್ತಾ ಇದೆ. ಇನ್ನು ಮುಂದೆ ಶುರು ಆಗಬಹುದು. ಅದು ಆ ಒಂದು ಪರ್ವ ಕೂಡ ಪ್ರಾರಂಭ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನು ಪ್ರತಾಪ್ ಸಿಂಹ ಅವರ ವಿಚಾರಕ್ಕೆ ಬರೋದಾದ್ರೆ, ವೈಯಕ್ತಿಕವಾಗಿ ಹೇಳೋದಾದ್ರೆ, ಅಂದ್ರೆ ಪ್ರತಾಪ್ ಸಿಂಹ ಅವರ ಒಂದು ವಿಚಾರಕ್ಕೆ ಬಂದು ಹೇಳೋದಾದ್ರೆ, ಒಬ್ಬ ಅದ್ಭುತವಾದಂಥ ವಾಗ್ಮಿ, ಒಳ್ಳೆಯ ಸಂಘಟನಾ ಚತುರ, 2 ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ 2 ಬಾರಿ MP ಆಗಿದ್ದಂಥ ಒಬ್ಬ ಚಾಣಾಕ್ಷ ರಾಜಕಾರಣಿ, ಯುವ ರಾಜಕಾರಣಿ ಅಂತ ಹೇಳ್ಬೋದು. ಯಾಕಂದ್ರೆ ನೋಡಿ, ಹೇಳಿ ಕೇಳಿ ನಾಗೇಂದ್ರ ಅವರು 2018ರ ಚುನಾವಣೆಯಲ್ಲಿ ಗೆದ್ದಿದ್ದು ಬಿಟ್ರೆ 2023ರ ಚುನಾವಣೆಯಲ್ಲಿ ಸೋತ್ರು. ಸೊ ಅದಕ್ಕೆ ಆ ವಿಚಾರವಾಗಿ ನಂತರ ಮಾತನಾಡ್ತಾ ಹೋಗ್ತೀನಿ. ಇಲ್ಲಿ ಪ್ರತಾಪ್ ಸಿಂಹ ಅವರು ವಿಚಾರವಾಗಿ ಮಾತನಾಡೋದಾದ್ರೆ, ರೆಬೆಲ್ ಟೀಮ್ನಲ್ಲಿ ತುಂಬಾ ಆಗಾಗ್ಗೆ ಕಾಣಿಸ್ಕೊಳ್ತಾನೆ ಇದ್ರು. ಯಾರು ಯತ್ನಾಳ್ ಅವರು ಕೂಡ ಆ ಒಂದು ರೆಬೆಲ್ ಟೀಮ್ನಲ್ಲಿ ಮುಂದಾಳತ್ವ ವಹಿಸಿಕೊಂಡಂತೆ ಕಾಣ್ತಾ ಇದ್ರು. ದಾವಣಗೆರೆ JM ಸಿದ್ದೇಶ್ವರ್ ಅವರು ಆಗಿರ್ಬೋದು, ಕುಮಾರ್ ಬಂಗಾರಪ್ಪ, ಅರವಿಂದ್ ನಿಂಬಾವಳಿ ಕೂಡ ಇದ್ರು, ರಮೇಶ್ ಜಾರಕಿಹೊಳಿ ಅವರು ಇದ್ರು. ಹೀಗೆ ಘಟಾನುಘಟಿಗಳ ರೆಬೆಲ್ ಟೀಮ್ನಲ್ಲಿ ಪ್ರತಾಪ್ ಸಿಂಹ ಅವರು ಕೂಡ ಕಾಣಿಸ್ಕೊಂಡಿದ್ರು. ಬಟ್ ಇತ್ತೀಚೆಗೆ ಗಮನಿಸೋದಾದ್ರೆ, ಅರವಿಂದ್ ನಿಂಬಾವಳಿ ಅಂತಹ ಹಿರಿಯ ನಾಯಕರು, BJPಯ ಹಿರಿಯ ನಾಯಕರು ಕೂಡ ರೆಬೆಲ್ ಟೀಮ್ನಿಂದ ಹೊರಗಡೆ ಬರ್ತಾರೆ. ಅದೇ ರೀತಿ ಯುವ ನಾಯಕ ಪ್ರತಾಪ್ ಸಿಂಹ ಅವರು ಕೂಡ ಹಿಂದೂ ಹುಲಿ ಅಂತೇಳಿ ಎಲ್ ನಾಗೇಂದ್ರ ಇವತ್ತು ಟೈಟಲ್ ಕೂಡ ಕೊಟ್ಟಿದ್ದಾರೆ. ಹಿಂದೂ ಹುಲಿ ಯತ್ನಾಳ್ ಅಂತೇಳಿ ಯಾವಾಗಲೂ ನಾವು ಕರಿತಾ ಇದ್ವಿ. ಅಂದ್ರೆ ಬೇರೆ ಬೇರೆ ನಾಯಕರುಗಳು, ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಾ ಇದ್ರು ಹಿಂದೂ ಹುಲಿ ಅಂತೇಳಿ. ಬಟ್ ಇಲ್ಲಿ ಹಿಂದೂ ಹುಲಿ ಪ್ರತಾಪ್ ಸಿಂಹ ಅವರು ಬೇರೆ ಕ್ಷೇತ್ರ ನೋಡ್ಕೊಳ್ಳಿ ಎನ್ನುವಂಥ ಮಾತನ್ನ ಇಲ್ಲಿ ಎಲ್ ನಾಗೇಂದ್ರ, ಚಾಮರಾಜ ವಿಧಾನಸಭಾ ಕ್ಷೇತ್ರದ ಎಲ್ ನಾಗೇಂದ್ರ ಅವರು ಹೇಳ್ತಾರೆ. ನೋಡಿ, ಇಲ್ಲಿ ಮುಖ್ಯವಾಗಿ ಗಮನಿಸೋದಾದ್ರೆ ನಾಗೇಂದ್ರ ಅವರ ವಿಚಾರಕ್ಕೆ ಬರೋಣ. ಆಮೇಲೆ ಈ ರೆಬೆಲ್ ಟೀಮ್ನಿಂದ ಹೊರಗಡೆ ಬಂದ್ಬಿಟ್ರು ಪ್ರತಾಪ್ ಸಿಂಹ. ಹೊರಗಡೆ ಬಂದ ನಂತರ ಒಂದಷ್ಟು BJPನಲ್ಲಿ ಆಕ್ಟಿವ್ ಆಗೋದಕ್ಕೆ ಪ್ರಾರಂಭ ಆಗ್ತಾರೆ. BY ವಿಜೇಂದ್ರ ಅವ್ರ ಜೊತೆ ಕಾಣಿಸ್ಕೊಳ್ತಾರೆ. ಮೈಸೂರಿನ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ BY ವಿಜೇಂದ್ರ ಅವ್ರ ಜೊತೆ ಕಾಣಿಸ್ಕೊಳ್ತಾರೆ. ಇದು ಚಾಣಾಕ್ಷ ಯುವ ರಾಜಕಾರಣಿಯ ಲಕ್ಷಣ ಅಂತ ಹೇಳ್ಬೋದು. ಇನ್ನು ಪ್ರತಾಪ್ ಸಿಂಹ ಅವರು ಯಾಕೆ ಈ ಒಂದು ಕ್ಷೇತ್ರದ ಮೇಲೆ ಕಣ್ಣಿಟ್ರು, ಹೆಂಗಿಟ್ರು ಅನ್ನೋದನ್ನು ನೋಡೋದಾದ್ರೆ, ಮೊನ್ನೆ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಣ್ಣದೊಂದು ಕಾರ್ಯಕ್ರಮ ಮಾಡ್ತಾರೆ. ಕ್ಯಾಲೆಂಡರ್ ಬಿಡುಗಡೆ ಮಾಡುವ ಮೂಲಕ ಚಾಮರಾಜ ವಿಧಾನಸಭಾ ಕ್ಷೇತ್ರ ಕ್ಯಾಲೆಂಡರ್ ಮೇಲೆ ದಪ್ಪದಾಗಿ ಹಾಕ್ಸಿರ್ತಾರೆ, ಹೆಡ್ಲೈನ್ ತರ ಹಾಕಿರ್ತಾರೆ. ಪತ್ರಿಕೆ ಹೆಡ್ಲೈನ್ ಬರುತ್ತಲ್ಲ ಹಾಗೆ, ಈ ಬ್ರೇಕಿಂಗ್ ನ್ಯೂಸ್, ನಾವು ಮಾಧ್ಯಮಗಳಲ್ಲಿ ಈ ವಿಜುವಲ್ ಮೀಡಿಯಾದಲ್ಲಿ ಬ್ರೇಕಿಂಗ್ ನ್ಯೂಸ್ ಅಂತ ಹೆಂಗೆ ದಪ್ಪ ಅಕ್ಷರದಲ್ಲಿ ಪತ್ರಿಕೆನಲ್ಲಿ ಹೆಂಗೆ ಹೆಡ್ಲೈನ್ ಕೊಡ್ತಾರಲ್ಲ, ಆ ರೀತಿ ಪ್ರತಾಪ್ ಸಿಂಹ ಸ್ನೇಹ ಬಳಗ, ಚಾಮರಾಜ ವಿಧಾನಸಭಾ ಕ್ಷೇತ್ರ, ಮೈಸೂರು, ಈ ರೀತಿ ಬರ್ಸ್ಕೊಂಡಿರ್ತಾರೆ. ಸೊ ಅಲ್ಲಿ ನೋಡಿ, ಅಲ್ಲಿಂದ ಎಲ್ ನಾಗೇಂದ್ರ ಅವರಿಗೆ ಡವ ಶುರುವಾಗುತ್ತಾರೆ. ಇದೇನ್ ಮಾಡೋದಕ್ಕೆ ಬರ್ತಾ ಇದ್ದಾರಪ್ಪ ನನ್ನ ಕ್ಷೇತ್ರದಲ್ಲಿ ಅಂತೇಳಿ. ಇಷ್ಟಕ್ಕೂ ಪ್ರತಾಪ್ ಸಿಂಹ ಅವರು ಈ ಕುರಿತು ಏನ್ ಮಾತನಾಡಿದ್ರು, 2028ರ ಚುನಾವಣೆ ಇಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಚಾಮರಾಜ ವಿಧಾನಸಭಾ ಚುನಾವಣೆಯಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅಂತೇನೆ ಅನೌನ್ಸ್ ಮಾಡಿಬಿಟ್ರು. ಏನ್ ಮಾತನಾಡಿದ್ರು ಆ ವಿಡಿಯೋವನ್ನ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಸಹಜವಾಗಿ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದ್ದೀನಿ. ಹಾಗೂ ಎಲ್ಲ ನಮ್ಮ ಕಾರ್ಯಕರ್ತರು ಇರ್ಬೋದು, ನಮ್ಮೆಲ್ಲರ ಹಿತೈಷಿಗಳಿರ್ಬೋದು, ಅವರ ಅಪೇಕ್ಷೆನೂ ಅದಾಗಿದೆ. ಸಾಮಾನ್ಯವಾಗಿ ಯಾವುದೇ ಕ್ಷೇತ್ರ ಆಗಲಿ, ನಾವೊಂದು ಕ್ಷೇತ್ರವನ್ನು ಯೋಚನೆಯನ್ನು ಮಾಡಿ ಅದರ ಸಾಧಕ ಬಾಧಕಗಳನ್ನು ಯೋಚನೆಯನ್ನು ಮಾಡಿ ನಾವು ತಯಾರಿಯನ್ನು ಮಾಡ್ತೀವಿ. ಖಂಡಿತ ನಾನು ತಯಾರಿ. ನೋಡಿದ್ರಲ್ಲ, ಇದು ಪ್ರತಾಪ್ ಸಿಂಹ ಅವರು ಹೇಳಿದಂತ ಹೇಳಿಕೆ. ಮೊನ್ನೆ ಕ್ಯಾಲೆಂಡರ್ ಬಿಡುಗಡೆ 2026ರ ಕ್ಯಾಲೆಂಡರ್ ಬಿಡುಗಡೆ ಮಾಡುವ ಮೂಲಕ ಸೊ ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಚುನಾವಣೆ ಇರೋದು 2028ಕ್ಕೆ. ಎಂಥ ಚಾಣಾಕ್ಷ ನೋಡಿ. ಅಂದರೆ ಇಲ್ಲಿ ಎಲ್ ನಾಗೇಂದ್ರ ಅವ್ರಿಗೆ ಅವಾಗಲಿಂದ
ಒಂದು ರೀತಿ ಆತಂಕ ಶುರುವಾಗುತ್ತೆ. ಎಲ್ ನಾಗೇಂದ್ರ ಅವರ ಬಣಕ್ಕೆ ಆತಂಕ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಎಲ್ ನಾಗೇಂದ್ರ, ನಾನು 30 ವರ್ಷದಿಂದ 3 ದಶಕಗಳಿಂದಲೂ ಕೂಡ ನಾನು ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಳ್ತಾ ಬಂದಿದ್ದೇನೆ. ನಗರ ಪಾಲಿಕೆ ಆಗಿರ್ಬೋದು ಅಥವಾ ಮೂಡ ಚೇರ್ಮನ್ ಆಗಿ ಕೂಡ ಕೆಲಸ ಮಾಡಿದ್ದೇನೆ, MLA ಆಗಿ ಕೆಲಸ ಮಾಡಿದ್ದೇನೆ. ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ನಾನೊಬ್ಬ BJPಯ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡಿದ್ದೇನೆ. ನನ್ನ ಸ್ಪರ್ಧೆ ಇಲ್ಲಿಂದನೇ, ನಾನು ಯಾವುದೇ ಕಾರಣಕ್ಕೂ ಕ್ಷೇತ್ರವನ್ನು ಬಿಟ್ಕೊಡುವಂಥ ಮಾತೇ ಇಲ್ಲ. ಹಿಂದೂ ಹುಲಿ ಪ್ರತಾಪ್ ಸಿಂಹ ಅವ್ರಿಗೆ ಬೇರೆ ಎಲ್ಲೇ ಕ್ಷೇತ್ರ, ಯಾವುದೇ ಕ್ಷೇತ್ರ ಬೇಕಂದ್ರೂ ಸಿಗುತ್ತೆ, ನನಗೆ ಈ ಕ್ಷೇತ್ರ ಬಿಟ್ಟರೆ ಬೇರೆ ಗತಿ ಇಲ್ಲ. ಅಂದರೆ ಗತಿ ಇಲ್ಲ ಅನ್ನೋವಂಥ ಪದವನ್ನು ಅವರೇನು ಬಳಕೆ ಮಾಡಿಲ್ಲ. ನನಗೆ ಈ ಕ್ಷೇತ್ರನೇ ಬೇಕು ಎನ್ನುವಂಥ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಇಷ್ಟಕ್ಕೂ ಎಲ್ ನಾಗೇಂದ್ರ ಅವರು ಏನು ಮಾತನಾಡಿದ್ದಾರೆ, ಅವರ ಚುನಾವಣೆಯ ಹಿಂದೆ 2018, 2023 ಚುನಾವಣೆಯ ಸ್ಟ್ರಾಟಜಿ ಹೆಂಗಿತ್ತು, ಸ್ಥಿತಿಗತಿಗಳು ಹೆಂಗಿತ್ತು, ಆ ಕುರಿತು ಕೂಡ ಮಾತನಾಡ್ತೀನಿ. ಅದಕ್ಕೂ ಮುಂಚೆ ಎಲ್ ನಾಗೇಂದ್ರ ಅವರು ಇದೇ ಪ್ರತಾಪ್ ಸಿಂಹ ಅವ್ರ ಕುರಿತು ಏನ್ ಹೇಳಿಕೆ ಕೊಟ್ಟಿದ್ದಾರೆ, ಆ ವಿಡಿಯೋ ಕೂಡ ತೋರಿಸ್ತೀವಿ, ನೋಡ್ಕೊಂಬನ್ನಿ. ರಾಜ್ಯದ ನಾಯಕರಿದ್ದಾರೆ, ಮತ್ತೆ ಹಿಂದೂ ಹುಲಿ ಬೇರೆ ಇದ್ದಾರೆ. ಅವರು ಎಲ್ಲಿ ಬೇಕಾದ್ರೆ ನಿಲ್ಬಹುದು. ನಾನು ಯಾವ ಊರಿಗೂ ಹೋಗಕ್ಕಾಗಲ್ಲ, ಇರೋದು ಒಂದೇ ಊರು, ನಂದು ಹುಟ್ಟೂರು ಇದು. ಎಸ್, ನೋಡಿದ್ರಲ್ಲ, ಮಾಜಿ ಶಾಸಕರಾದಂಥ ಎಲ್ ನಾಗೇಂದ್ರ, ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ ಎಲ್ ನಾಗೇಂದ್ರ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಏನು ಹೇಳಿದ್ರು ಅಂತ. ಹಿಂದೂ ಹುಲಿ ಪ್ರತಾಪ್ ಸಿಂಹ ಅವರು ಎಲ್ಲಿ ಬೇಕಂದ್ರೂ ಅವ್ರ ಕ್ಷೇತ್ರ ಸಿಗುತ್ತೆ, ಯಾಕೆ ನನ್ನ ಕ್ಷೇತ್ರಕ್ಕೆ ಯಾಕೆ ಬಂದರು, ನಾನು ಮೂರು ದಶಕಗಳಿಂದ ಅಂದರೆ 30 ವರ್ಷದಿಂದ ನಾನು ಇಲ್ಲೇ ಇರೋದು, ನನಗೆ ಈ ಕ್ಷೇತ್ರ ಬಿಟ್ಟರೆ ಬೇರೆ ಕ್ಷೇತ್ರ ಇಲ್ಲ. ಸೊ ಹಂಗಾಗಿ ಅವ್ರು ಯಾವುದಾದ್ರೂ ಬೇರೆ ಕ್ಷೇತ್ರ ಹುಡಿಕೊಳ್ಳಿ, ಹಿಂದೂ ಹುಲಿ ಏನು ಅಂತ ಹೇಳಿಕೆಯನ್ನು ಕೊಡ್ತಾರೆ. ಜೊತೆಯಲ್ಲಿ ನಾನು ಮೂಡ ಅಧ್ಯಕ್ಷ ಆಗಿದೆ, ನಗರಸಭೆಯ ನಗರ ಪಾಲಿಕೆನಲ್ಲೂ ಕೂಡ ಕೆಲಸ ಮಾಡಿದ್ದೇನೆ, ಶಾಸಕನಾಗಿ ಕೆಲಸ ಮಾಡಿದ್ದೇನೆ, ಕಾರ್ಯಕರ್ತನಾಗಿ BJPನಲ್ಲಿ ದುಡಿದಿದ್ದೇನೆ. ಈ ಕ್ಷೇತ್ರದ ಮೇಲೆ ಬರಬೇಡಿ, ದಯವಿಟ್ಟು ಈ ಕ್ಷೇತ್ರದ ಕಡೆ ಬರಬೇಡಿ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ನೋಡಿ, ಯಾರು ಏನೇ ಹೇಳಿದ್ರು ಕೂಡ ಹೈಕಮಾಂಡ್ ಹೇಳಬೇಕು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಮತ್ತೆ ಸ್ಪರ್ಧೆ ಮಾಡ್ತೀನಿ ಅಂತ ಈ ಬಾರಿ ಬಂದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಇಲ್ಲಪ್ಪ, ಪ್ರತಾಪ್ ಸಿಂಹ ಅವ್ರಿಗೆ ಹೇಳ್ತಾರೆ, ಹೈಕಮಾಂಡ್ ಇಲ್ಲ, ಈ ಬಾರಿ ಎದುರಿರೋರು ಸ್ಪರ್ಧೆ ಮಾಡ್ತಾರೆ ಅಂತೇಳಿ. ಆಗ ಪ್ರತಾಪ್ ಸಿಂಹ ಅವ್ರು ಸೈಲೆಂಟ್ ಆಗಲೇಬೇಕಂದ್ರೆ ಯಾರು ಏನೇ ಹೇಳ್ಕೊಂಡ್ರು ಕೂಡ, ಯಾರು ಏನೇ ಬಾಯಿ ಬಡ್ಕೊಂಡ್ರು ಕೂಡ ಅಂತಿಮ ನಿರ್ಧಾರ ಇಲ್ಲಿ ಹೈಕಮಾಂಡ್ದೇ ಆಗಿರುತ್ತೆ. ರಾಜ್ಯ ನಾಯಕರ ನಿರ್ಧಾರವೇ ಅಂತಿಮ ಆಗಿರುತ್ತೆ ಅನ್ನೋದನ್ನ ಮನವರಿಕೆ ಮಾಡ್ಕೊಳ್ಬೇಕು. ಯಾರು ಪ್ರತಾಪ್ ಸಿಂಹ ಅವ್ರಿಗೂ ಅಷ್ಟೇ, ಎಲ್ ನಾಗೇಂದ್ರ ಅವರು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಈ ಸಣ್ಣದಾಗ ಒಂದು ಸ್ಟ್ರಾಟಜಿ ಹೇಳೋದಾದ್ರೆ 1990 ಕ್ಷೇತ್ರ ಚಾಮರಾಜ ಕ್ಷೇತ್ರ ಹೆಂಗಿದೆ ಅನ್ನೋದನ್ನ ಒಂದು ಚುಟುಕಾಗಿ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ. 1994ರಿಂದ 2008ರವರೆಗೂ BJPಯ ಶಂಕರಲಿಂಗೇಗೌಡರು ಇಲ್ಲಿ ತಮ್ಮ ಭದ್ರಕೋಟೆಯನ್ನಾಗಿ ಮಾಡ್ಕೊಂಡಿರ್ತಾರೆ. BJPಯ ಶಂಕರಲಿಂಗೇಗೌಡರು 94ರಿಂದ 2008ರವರೆಗೂ ಈ ಒಂದು ಕ್ಷೇತ್ರದಲ್ಲಿ ಅಧಿಕಾರವನ್ನ ಅನುಭವಿಸಿರ್ತಾರೆ, ಅಂದ್ರೆ ಶಾಸಕರಾಗಿ ಚುನಾಯಿತರಾಗಿರ್ತಾರೆ. ಇನ್ನು 2013ರಲ್ಲಿ ಕಾಂಗ್ರೆಸ್ನಿಂದ ವಾಸು ಅವರು ಆಯ್ಕೆ ಆಗಿರ್ತಾರೆ. 2018 ಎಲ್ ನಾಗೇಂದ್ರ ಅವರು ಗೆದ್ದಿರ್ತಾರೆ. 2023ರಲ್ಲಿ ಹರೀಶ್ ಗೌಡ್ರು ಕಾಂಗ್ರೆಸ್ನಿಂದ ಗೆದ್ದಿರ್ತಾರೆ. 2023ರಲ್ಲಿ ಹರೀಶ್ ಗೌಡ್ರು ಅವ್ರು ತೆಗೆದುಕೊಂಡಂತ ಮತ ಎಷ್ಟು ಅಂತ ನೋಡೋದಾದ್ರೆ, ಎಲ್ ನಾಗೇಂದ್ರ ಅವ್ರಿಗೂ ಡಿಫರೆನ್ಸ್ ನೋಡೋದಾದ್ರೆ 2023ರ ಚುನಾವಣೆಯಲ್ಲಿ 72,931 ಮತಗಳನ್ನ ಪಡೆದುಕೊಂಡಿರ್ತಾರೆ ಕಾಂಗ್ರೆಸ್ನಿಂದ ಹರೀಶ್ ಗೌಡ್ರು. ಇನ್ನು ಎಲ್ ನಾಗೇಂದ್ರ BJP ಎಲ್ ನಾಗೇಂದ್ರ ಗಳಿಸಿಕೊಂಡಂತಹ ಮತ 68,837 ಮತಗಳನ್ನ ಪಡೆದುಕೊಂಡು ಸೋತಿರ್ತಾರೆ. 18ರ ಚುನಾವಣೆ ನೋಡೋದಾದ್ರೆ ಇದೇ ಗೆದ್ದಂತ ಹರೀಶ್ ಗೌಡ್ರು ಇಂಡಿಪೆಂಡೆಂಟ್ ಆಗಿ ಇವರು ಸ್ಪರ್ಧೆ ಮಾಡಿಕೊಂಡು 21,282 ಮತಗಳನ್ನ ಪಡೆದುಕೊಂಡಿದ್ರೆ, BJPಯಿಂದ ನಾಗೇಂದ್ರ ಅವರು ಸ್ಪರ್ಧೆ ಮಾಡಿ 51,683 ಮತಗಳನ್ನ ಪಡೆದುಕೊಂಡಿರ್ತಾರೆ. ಅಂದ್ರೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಒಂದಷ್ಟು ಸ್ಥಿತಿಗತಿಗಳನ್ನ ಅಂದಾಜು ಹಾಕಿ ನೋಡೋದಾದ್ರೆ ಪ್ರತಾಪ್ ಸಿಂಹ ಅವ್ರಿಗೆ ಈ ಒಂದು ಕ್ಷೇತ್ರ ಅಂತ ಗೆಲ್ಲೋದಕ್ಕೆ ಅಂತ ದೊಡ್ಡ ಸವಾಲಿನ ಕೆಲಸ ಏನಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ ನಾಗೇಂದ್ರ ಅವರು ಈ ಬಾರಿ ಸೋತ್ರು, ಸೊ ಅವರ ವರ್ಚಸ್ಸು ಕೂಡ ತೆಗ್ತಾ ಬರ್ತಾ ಇರುವಂಥದ್ದು. ಹಂಗಾಗಿ ಅವರ ಸಂಘಟನೆ ವಿಚಾರವಾಗಿ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಮಂಕ್ ಆಗ್ತಾ ಬರ್ತಾ ಇರುವಂಥದ್ದು. ನಾನು ಯುವ ನಾಯಕ ಇದ್ದೀನಿ, ಒಂದಷ್ಟು ಪಕ್ಷವನ್ನು ಇನ್ನೂ ಒಂದಷ್ಟು ಬಲಪಡಿಸ್ತೀನಿ, ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ ಎನ್ನುವಂಥ ಸಂದೇಶವನ್ನು ದೊಡ್ಡ ಮಟ್ಟದಲ್ಲಿ ಅಂದರೆ ಕ್ಯಾಲೆಂಡರ್ ಬಿಡುಗಡೆ ಮಾಡುವ ಮೂಲಕ ಪ್ರತಾಪ್ ಸಿಂಹ ಅವರು ಇಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸುಳುವನ್ನು ಕೊಟ್ಟಿರುವಂಥದ್ದು. ಎಲ್ಲ ಒಂದು ಕಡೆ ಎಲ್ ನಾಗೇಂದ್ರ ಅವರು ವಿಚಲಿತರಾಗಿದ್ದಾರೆ, ನಾನು ಕ್ಷೇತ್ರ ಬಿಟ್ಕೊಡೋದಿಲ್ಲ, ಪ್ರತಾಪ್ ಸಿಂಹ ಹಿಂದೂ ಹುಲಿ, ಎಲ್ಲಾದರೂ ಬೇರೆ ಕ್ಷೇತ್ರ ನೋಡ್ಕೊಳ್ಳಿ ದಯವಿಟ್ಟು ಅಂತೇಳಿ ಇಲ್ಲಿ ಮನವಿ ರೀತಿಯಲ್ಲೂ ಕೂಡ ಹೇಳಿರುವಂಥದ್ದು. ಅಂತಿಮ ಇಲ್ಲ, ಪ್ರತಾಪ್ ಸಿಂಹ ಅವರು ಇಲ್ಲ, ನಾನು ಈ ಕ್ಷೇತ್ರದಿಂದನೇ ಸ್ಪರ್ಧೆ ಮಾಡ್ತೀನಿ ಎನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಅಂತಿಮವಾಗಿ ಯಾರು ಏನೇ ಹೇಳಿದ್ರು ಕೂಡ 2028ಕ್ಕೆ ಹೈಕಮಾಂಡ್ ನಿರ್ಧಾರವೇ ಇಲ್ಲಿ ಅಂತಿಮವಾಗುತ್ತೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಪ್ರಕಾರ ಚಾಮರಾಜ ವಿಧಾನಸಭಾ ಕ್ಷೇತ್ರದಿಂದ ಎಲ್ ನಾಗೇಂದ್ರ ಅವರು ಸ್ಪರ್ಧೆ ಮಾಡಬೇಕಾ ಅಥವಾ ಹಿಂದೂ ಹುಲಿ ಅಂತ ಈಗ ಕರೆಸ್ಕೊಳ್ತಾ ಇರುವಂತ
ಪ್ರತಾಪ್ ಸಿಂಹ ಅವರು ಸ್ಪರ್ಧೆ ಮಾಡಬೇಕಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾ ಇರಿ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.